ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ನಾವಿವತ್ತು ಉತ್ತಮವಾದಂಥ ಚರ್ಚೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಅಂತ ಹೇಳಿದ್ರೆ, ನಮ್ಮಲ್ಲಿ ಅರಣ್ಯ ಸಂಪತ್ತು ಬಹಳ ಇದೆ, ಕರ್ನಾಟಕದಲ್ಲಿ ಹೇರಳವಾಗಿದೆ. ಅದು ನಮ್ಮ ಗರಿ ಕೂಡ ಹೌದು. ಪಶ್ಚಿಮ ಘಟ್ಟಗಳು ಕೂಡ ಹಸಿರನ್ನು ಹೊತ್ತು ಮಲಗಿದಾವೆ. ಒಂದು ದುರಂತ ಅಂತ ಹೇಳಿದ್ರೆ, ಕಾಡಾನೆಗಳನ್ನು ಉಳಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಆನೆ ಕಾರಿಡಾರ್ ಅಂತ ಕರಿತೀವಿ. ಆನೆಗಳು ಸ್ವಾಭಾವಿಕವಾಗಿ ಸರಳವಾಗಿ ಸಂಚರಿಸುವಂಥ ಒಂದು ಮಾರ್ಗ ಅಂತ ಕರಿತೀವಿ. ಆನೆ ಕಾರಿಡಾರ್, ಆನೆ ಪಥ, ಆನೆ ಮೊಗಸಾಲೆ ಅಂತ ಹೇಳ್ತೀವಿ. ಆನೆ ಕಾರಿಡಾರ್ಗಳನ್ನ ನೋಡೋದಾದ್ರೆ ಶಿಥಿಲಾವಸ್ಥೆಗೆ ಹೋಗಿದ್ದಾವೆ. ವರ್ಷದಿಂದ ವರ್ಷಕ್ಕೆ ಕುಂಠಿತವಾಗ್ತಾ ಇದ್ದಾವೆ, ನಶಿಸಿ ಹೋಗ್ತಾ ಇದ್ದಾವೆ. ಮಾನವನ ಹಸ್ತಕ್ಷೇಪ ಹೆಚ್ಚಾಗ್ತಾ ಇದೆ. ನೋಡಿ, ಆನೆ ಕಾರಿಡಾರ್ ಇರುವಲ್ಲಿ ಹೋಮ್ ಸ್ಟೇ, ರೆಸಾರ್ಟು, ಕಟ್ಟಡಗಳು, ಅಕ್ರಮವಾದಂಥ ಭೂ ಒತ್ತುವರಿ ಇದೆಲ್ಲವೂ ಕೂಡ ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ಕಾರಣ ಯಾರು? ನಾವೇ ಮನುಷ್ಯರು. ಅತಿಯಾದಂತಹ ಒಂದು ಆಸೆಯಿಂದಾಗಿ ಈ ರೀತಿಯಾಗಿ ಘಟನೆಗಳಾಗ್ತಾ ಇದೆ. ಕಾಡು ಪ್ರಾಣಿಗಳು ಮತ್ತು ಮಾನವನ ಸಂಘರ್ಷ ಆಗುತ್ತೆ. ಅದರಲ್ಲೂ ಕಾಡಾನೆಗಳು ಯಾಕೆ ದಾಳಿ ಮಾಡ್ತವೆ, ಯಾಕೆ ಜಮೀನುಗಳಿಗೆ ಬರ್ತವೆ, ಯಾಕೆ ನಾಡಿಗೆ ನುಗ್ತವೆ? ಕಾರಣ ಅವರ ಖಾಸಗಿತನವನ್ನ ನಾವು ಅತಿಕ್ರಮಿಸಿಕೊಳ್ತಾ ಇದ್ದೀವಿ. ಅಲ್ರಿ, ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತೀವಿ. ಯಾಕಂದ್ರೆ ಆನೆಯ ಗಾತ್ರ ಮತ್ತು ಆನೆಯ ಆ ಒಂದು ತೂಕವನ್ನ ನೋಡಿ ನಾವು. ಹಾಗಾಗಿನೇ ಈಗ ಆ ಒಂದು ಪಥದಲ್ಲಿ ನಾವು ಹೋದ್ರೆ ಆನೆ ಮತ್ತೆ ಅಲ್ಲಿ ಸುಮ್ಮನೆ ಇರುತ್ತಾ? ಅದು ಕೂಡ ಆಹಾರವನ್ನು ಹುಡುಕೊಂಡು ಅಥವಾ ಆಶ್ರಯವನ್ನು ಹುಡುಕೊಂಡು, ನೀರನ್ನು ಹುಡುಕೊಂಡು ಬಂದೇ ಬರುತ್ತೆ. ಅಂದ್ರೆ ಇಲ್ಲಿ ನಮ್ಮಲ್ಲಿ ನಾವು ನೋಡೋದಾದ್ರೆ, ಕೆಲವು ಅಂಕಿಅಂಶಗಳ ಆಧಾರದ ಮೇಲೆ ನೋಡೋದಾದ್ರೆ ನೋಡಿ, ನಮ್ಮಲ್ಲಿ 6,000ಕ್ಕಿಂತ ಹೆಚ್ಚು ಆನೆಗಳಿದಾವೆ. ಅತಿ ಹೆಚ್ಚಿನ ಆನೆಗಳನ್ನ ಕರ್ನಾಟಕವೇ ಹೊಂದಿದೆ. ಅದಾದ್ಮೇಲೆ ಆನೆ ಕಾರಿಡಾರ್ಗಳು ನಮ್ಮಲ್ಲಿ ಎಷ್ಟಿದಾವೆ? ಬರೀ 9. ಇಡೀ ದೇಶದಂತ 150 ಇದಾವೆ, ನಮ್ಮಲ್ಲಿ ಬರೀ 9 ಇದಾವೆ. ಯಾಕೆ ಕಾರಣ? ಹಾಗಾದ್ರೆ ಇವ್ರು ಹೇಗೆ ನಿರ್ಧಾರ ಮಾಡ್ತಾರೆ? ಯಾವುದೇ ಸರ್ಕಾರ ಬರಲಿ, ಇದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಬರೀ ತಾತ್ಕಾಲಿಕವಾದಂತಹ ಪರಿಹಾರವನ್ನ, ಈಗ ಯಾವುದೋ ಸೋಲಾರ್ ಬೇಲಿ ಹಾಕಿದೆ, ಜೊತೆಗೆ ಅಲ್ಲೇನೋ ಕಂದಕವನ್ನು ನಿರ್ಮಾಣ ಮಾಡುವುದಾಗಿರ್ಬೋದು, ಇನ್ನೊಂದು ತಂತಿ ಬೇಲಿ ಹಾಕುವುದಾಗಿರ್ಬೋದು, ರೈಲ್ವೆ ಬ್ಯಾರಿಕೇಡ್ ಮಾಡುವುದಾಗಿರ್ಬೋದು. ಈ ರೀತಿಯಾದಂಥ ಕ್ರಮಕ್ಕೆ ಮಾತ್ರ ಮುಂದಾಗುತ್ತೆ. ಅದು ಟೆಂಪರವರಿ. ಆದರೆ ಶಾಶ್ವತವಾದಂಥ ಪರಿಹಾರ, ಕಾಡಾನೆ ಮತ್ತು ಮಾನವ ಸಂಘರ್ಷ ತಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಆನೆ ಕಾರಿಡಾರ್ಗಳ ಒಂದು ನಿರ್ಮಾಣ ಅತ್ಯವಶ್ಯಕವಾಗಿದೆ. ಹಾಗಾದ್ರೆ ಯಾಕೆ ಈ ನಿರ್ಲಕ್ಷ್ಯ? ನೋಡಿ, ಆನೆ ಅನ್ನೋದು ನಮ್ಮ ಸಾಂಪ್ರದಾಯಿಕವಾದಂಥ ರಾಷ್ಟ್ರೀಯ ಪ್ರಾಣಿ. ಅದು ಅದರದ್ದೇ ಆದಂಥ ಒಂದು ಗೌರವ ಇದೆ ಅದಕ್ಕೆ. ಮತ್ತು ಸಂಘಜೀವಿ ಅದು. ನಾವು ಹೇಗೆ ಮನುಷ್ಯರು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅಂತ ಬದುಕ್ತೀವೋ, ಅದು ಕೂಡ ಹಾಗೆ. ಹಿಂಡಾಗಿ ಆನೆಗಳು ಬರ್ತಾವೆ ಲಗ್ಗೆ ಇಟ್ಟು. ಹಾಗಾಗಿನೇ ಈಗ ಆನೆಗಳನ್ನು ಕಾಪಾಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ ಮತ್ತು ಸರ್ಕಾರಗಳ ಮೇಲಿದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಪರಿಸರವಾದಿಗಳಾಗಿರುವಂತಹ ಜೋಸೆಫ್ ಹೂವರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು ಆನೆ ಕಾರಿಡಾರ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಸರ್. ಅದರ ಅಂಕಿ ಸಂಖ್ಯೆಗಳು ಕೂಡ ನಾವು ತೆಗೆದುಕೊಂಡಿದ್ದೇವೆ ಸರ್. ನಮ್ಮಲ್ಲಿ ಅತಿ ಹೆಚ್ಚಿನ ಆನೆಗಳು ಓಕೆ, ಬಟ್ ಕಾರಿಡಾರ್ಗಳ ಸಂಖ್ಯೆ ಕಡಿಮೆ ಇದೆ. ಅಂದ್ರೆ ಈ ಆನೆ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡುವುದು ಅಂದ್ರೆ ಹೇಗೆ ನಿರ್ಧಾರ ಮಾಡ್ತಾರೆ? ಎಲ್ಲೆಲ್ಲಿ ಆ ಆನೆಗಳು ಮತ್ತು ಮಾನವ ಸಂಘರ್ಷ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೋ, ಅಥವಾ ಆನೆಗಳ ಸಂಖ್ಯೆ ಹೆಚ್ಚಂತ ಸಂದರ್ಭದಲ್ಲಿ ಅಲ್ಲಿ ಆಯ್ಕೆ ಮಾಡ್ತಾರೆ? ಹೇಗೆ? ಅಲ್ಲ, ಈಗ ಒಂದು ಕಾರಿಡಾರ್ ಅಂದ್ರೆ ಎಲಿಫೆಂಟ್ ಕಾರಿಡಾರ್ ಅಥವಾ ಅನಿಮಲ್ ಕಾರಿಡಾರ್ ಅಂತ ಅದು ಎಷ್ಟೋ ವರ್ಷಗಳಿಂದ ಹಂಗೆ ಇದೆ, ಶತಮಾನದಿಂದ ಆ ತರನೇ ಇದೆ. ಆ ರೂಟ್ ಒಳಗೆ ಹೋಗೋದು, ಕರೆಕ್ಟ್. ಪ್ರಾಣಿಗಳು ಅದೇ ರೂಟ್ ಒಳಗೆ ಹೋಗುತ್ತೆ. ಅದು ಮ್ಯಾಪ್ ಆಗಿರುತ್ತೆ ಬ್ರೈನ್ ಒಳಗೆ, ಅದು ಪಾಟಿಗೆ ಅದು ಹೋಗುತ್ತೆ. ಸೊ ಅದನ್ನ ನಾವು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ವಿ. ಏನು, ನಮ್ಮ ಮೈನಿಂಗ್ ಇರ್ಲಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇರ್ಲಿ, ಮತ್ತೆ ರಿಸಾರ್ಟ್ಸ್ ಇರ್ಲಿ, ಲೀನಿಯರ್ ಪ್ರಾಜೆಕ್ಟ್ಸ್ ಇರ್ಲಿ, ಮತ್ತೆ ಮೋಜು ಮಜಾ ಮಾಡಕ್ಕೆ ರಾಂಚ್ಗಳು ಎಲ್ಲ ಮಾಡಿ ಇವತ್ತಿನ ಸಿಚುವೇಶನ್ ಏನಾಗಿದೆ ಅಂದ್ರೆ, ನಾವು ಕಾರಿಡಾರ್ ನೆಲ್ಲ ಪಾಲ್ ಮಾಡಿ ಇವತ್ತು ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗಿದೆ ಇತ್ತೀಚೆಗೆ. ಈಗ ನೀವು ಹೇಳಿದ್ರಿ 9 ಕಾರಿಡಾರ್ ಇದೆ, ನಾವ್ ಇನ್ನ ಆ 9 ಕಾರಿಡಾರ್ ನಾವು ರೀಎಸ್ಟಾಬ್ಲಿಷ್ಮೆಂಟ್ ಮಾಡಬಹುದು, ತಿರ್ಗಾ ವಾಪಸ್ ಮಾಡಬಹುದು, ಪ್ರಯತ್ನ ಮಾಡಿದ್ರೆ ಮಾಡಬಹುದು. ನನ್ ಜ್ಞಾಪಕ ಇದೆ 2019 ಒಳಗೆ ಒಂದು ಪ್ರಯತ್ನ ಆಗಿತ್ತು. ಸರ್ ಹಾಗೇರಿ ನಾನು ಬರ್ತೀನಿ ಸರ್. ಇನ್ನೊಬ್ರು ಅತಿಥಿ ಇದ್ದಾರೆ ನಮ್ಮ ಜೊತೆಗೆ. NECF ನ ಕಾರ್ಯದರ್ಶಿ ಆಗಿರುವಂತಹ ಶಶಿಧರ್ ಶೆಟ್ಟಿ ಇದ್ದಾರೆ. ಶಶಿಧರ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
Yes, well, I'm on your statement. ಎಸ್ ಹೂವರ್ ಸರ್ ಹೇಳ್ತಾ ಇದ್ರಿ ಈಗ ಎಸ್ಟಾಬ್ಲಿಷ್ ಮಾಡೋದ್ ಬಗ್ಗೆ. ಹೌದು, 2019 ಒಳಗೆ ನಮ್ಮ ಬಾಲ್ಚಂದ್ರ ಅಂದ್ಬಿಟ್ಟು CF ಇದ್ರು ಬಂದೀಪುರ್ ಒಳಗೆ. ಅವರು ಚರ್ಚೆ ಮಾಡ್ಕೊಂಡು ಬಂದೀಪುರಿಂದ ಸತ್ಯಮಂಗಲ ಕಾರಿಡಾರ್ನ ಕನ್ಯಾನ್ಪುರ ಕಾರಿಡಾರ್ನ ಇದ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಬಹಳ ಪ್ರಯತ್ನ ಮಾಡಿ ಬಾಂಬೆಯಿಂದ ಒಂದಷ್ಟು ಜನ ಬಂದು ಮಾತಾಡಿ ಎಲ್ಲ ಮಾಡಕ್ ಹೋದ್ರು. ಒಂದು ಅವರು ಶುರು ಮಾಡಿದನ್ನ ಬೇರೆಯವ್ರು ಯಾರು ಮುಂದಕ್ಕೆ ತಗೊಂಡ್ ಹೋಗ್ಲಿಲ್ಲ. ಓಕೆ